ಸತತವಾಗಿ ನಮ್ಮೆಲ್ಲರೂ ತಲೆ ಮೇಲೆ ಹೊತ್ತು ಮೆರೆಸಿ ಮೆರವಣಿಗೆ ಮೂಲಕ ಜನತಾದಳ ಪಕ್ಷ ಕಲಬುರಗಿ ಜಿಲ್ಲೆನಲ್ಲಿ ಜೇವರ್ಗಿ ತಾಲೂಕಿನಲ್ಲಿ ಇದೆ ಅಂತಕ್ಕಂಥ ಸಾಬೀತನ್ನ ಮಾಡಿರ್ತಕ್ಕಂಥ ಎಲ್ಲ ನಮ್ಮ JDS ಪಕ್ಷದ ಪುಣ್ಯಾತ್ಮ ಕಾರ್ಯಕರ್ತ ಬಂಧುಗಳೇ, ಪ್ರಾರಂಭದಲ್ಲಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ನನ್ನ ಆತ್ಮೀಯ ಸಹೋದರ ಶಾಸಕರಾಗಿರ್ತಕ್ಕಂಥ ಶರಣಗೌಡರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು. ಇವತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಕಲಬುರಗಿ ಜಿಲ್ಲೆಯ ನಮ್ಮ ಪ್ರಮುಖ ಮುಖಂಡರುಗಳ ಮನಸ್ಸಿನಲ್ಲಿ ಒಂದು ವಿಚಾರ ಇದೆ, ಒಂದು ನೋವಿದೆ. ಜನತಾದಳ ಪಕ್ಷದ ಇತಿಹಾಸ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಕಲೆ ಹಾಕ್ತಕ್ಕಂಥದ್ದಾದಾಗ 7 ಜನ ಶಾಸಕರನ್ನ ಒಮ್ಮೆ ಜನತಾದಳ ಪಕ್ಷಕ್ಕೆ ಕಲಬುರಗಿ ಜಿಲ್ಲೆಯ ಮತದಾರ ತಂದೆ ತಾಯಂದ್ರಗಳು ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥ ಇತಿಹಾಸ ಹೊಂದಿದೆ. ಶರಣಗೌಡರು ಹೇಳಿದಂತೆ 2004ರಿಂದ ಈಚೆ ನಾನು ಕೂತ್ಕೊಂಡು ಒಂದೊಂದು ಲೆಕ್ಕಾಚಾರ ಮಾಡ್ತಾ ಇದ್ದೆ. 55ಕ್ಕೂ ಹೆಚ್ಚು ಜನ ಜನತಾದಳ ಪಕ್ಷದಿಂದ ಶಾಸಕರಾಗಿ ಕಳೆದ 2 ದಶಕಗಳಲ್ಲಿ 20 ವರ್ಷದಿಂದ ಜನತಾದಳ ಪಕ್ಷವನ್ನ ಒಂದು ರಾಜಕೀಯದ ವೇದಿಕೆಯಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರ ದುಡಿಮೆಯಿಂದ ಶ್ರಮದಿಂದ ವಿಧಾನಸೌಧಕ್ಕೆ ಹೋಗಿ ಶಾಸಕರಾಗಿ ಆಯ್ಕೆಯಾದ ನಂತರ ಪಕ್ಷವನ್ನ ತ್ಯಜಿಸಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ನಮ್ಮ ಕಣ್ಮುಂದೆ ಇದೆ. ಆದರೆ ಈಗಲೂ ಕೂಡ ಜನತಾದಳ ಪಕ್ಷ ಇಷ್ಟು ಬಲಿಷ್ಠವಾಗಿ 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ರಾಜ್ಯದ ಉದ್ದಗಲಕ್ಕೂ ಇರ್ತಕ್ಕಂಥ ಏನೂ ಅಪೇಕ್ಷೆಯನ್ನ ಇಟ್ಕೊಳ್ದಿರ, ಏನೂ ಅಭಿಲಾಷೆಯನ್ನ ಇಟ್ಕೊಳ್ದಿರ, ಯಾವುದೇ ನಿರೀಕ್ಷೆಯನ್ನ ಇಟ್ಕೊಳ್ದಿರ ಒಂದು ಪ್ರಾದೇಶಿಕ ಪಕ್ಷದ ಉಳಿವಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಹಗಲು ರಾತ್ರಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಇವತ್ತು ಯಾವ ಮಧ್ಯಾಹ್ನದ ಊಟ ಅಲ್ಲ, ರಾತ್ರಿ ಊಟ ಅಲ್ಲ, ನಿಮ್ಮೆಲ್ಲರನ್ನು ನೋಡಿ ಇವತ್ತು ನಮ್ಗೆ ಹೊಟ್ಟೆ ತುಂಬದೆ. ಈಗ ತಾನೇ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯಾದಿ ಗಣ್ಯರು ದೀರ್ಘಕಾಲ ಮಾತನಾಡಿದ್ದಾರೆ. ಅದರಲ್ಲಿ ಒಬ್ರು ಬಹಳ ಹಿರಿಯಕರು, ಅನುಭವಿಗಳು, ಮಾಜಿ ಸಚಿವರು ಆಲ್ಕೋಡ್ ಹನುಮಂತಪ್ಪನವರು ಬಹಳ ಹಾಸ್ಯಾಸ್ಪದವಾಗಿ ನಿಮ್ಮ ಹೃದಯವನ್ನ ಮಿಡ್ತಕ್ಕಂಥ ರೀತಿನಲ್ಲಿ, ನಾಡ್ತಕ್ಕಂಥ ರೀತಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಮಾತನಾಡಿದ್ದಾರೆ. ಯಾವ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರ ಹೋರಾಟದ ಪ್ರತಿಯೊಂದು ವಿಚಾರವೂ ಕೂಡ ಇವತ್ತು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಮತ್ತೊಬ್ರು ಹಿರಿಯಕರು, ಮಾಜಿ ಸಚಿವರು, ನಮ್ಮ ಪಕ್ಷದ ಮಹಾನ್ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳು, ಯೋಜನೆಗಳು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ಆಡಳಿತವನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಬಹಳ ಮುಖ್ಯಮಂತ್ರಿಗಳನ್ನ ನೀವು ನೋಡಿದ್ದೀರಿ. ಆದರೆ ಹೃದಯದಿಂದ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಎದುರುಗಡೆ ಬಂದು ನಿಂತಂಥ ವ್ಯಕ್ತಿ ಕಷ್ಟ ಹೇಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವನ ಸ್ಥಾನದಲ್ಲಿ ನಿಂತು ಒಂದು ಕ್ಷಣ ಆಲೋಚನೆಯನ್ನ ಮಾಡಿ ಯಾವ ರೀತಿ ಆ ವ್ಯಕ್ತಿ ಸಂಕಷ್ಟದಲ್ಲಿದ್ದಾನೆ, ಅವನನ್ನ ಯಾವ ರೀತಿ ಆ ಸಂಕಷ್ಟದಿಂದ ಹೊರಗಡೆ ತಗೊಂಡು ಬರಬೇಕು ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ಇಲ್ಲಿಯವರೆಗೂ ನಿಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥ, ನೀವು ಬೆಳೆಸಿರ್ತಕ್ಕಂಥ ನಾಯಕರು ಸನ್ಮಾನ್ಯ ಕುಮಾರಣ್ಣವರು. ಇವತ್ತು ನನ್ನ ಈ ರಾಜ್ಯ ಪ್ರವಾಸ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇನ್ನು ಚುನಾವಣೆ 3 ವರ್ಷ ಇದೆ.
ತುಂಬಾ ಜನ ಕನ್ಸಿರ್ಬೋದು, ಇನ್ನೂ 3 ವರ್ಷ ಇದೆಯಲ್ಲ ಚುನಾವಣೆಗೆ, ಇದೇನು ಇಷ್ಟು ಬೇಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಅಂತ ಹೊರಟ್ಬಿಟ್ಟಿದಾನಲ್ಲ ಅಂತ. ನನಗೆ ಒಂದು ಕ್ಷಣ ಜೇವರ್ಗಿ ತಾಲೂಕಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಂಗೆ ನನಗೆ ಅರ್ಥ ಆಗ್ಲಿಲ್ಲ, ನಾವೇನು ಒಂದು ಚುನಾವಣೆಯ ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಇದೀವಾ? ನಾನು ದೊಡ್ಡಪ್ಪಗೌಡರಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಮುಖಂಡರುಗಳಿಗೆ ಒಂದೇ ಮಾತು ಹೇಳಿರೋದು, ಹೆಚ್ಚು ನಿಮಗೆ ನಾನು ಶ್ರಮ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದ್ರೆ ಇನ್ನೂ ಚುನಾವಣೆ ಇದೆ, ನಿಮಗೂ ತೊಂದರೆ ಆಗೋದು ಬೇಡ. ಯಾವುದಾದ್ರೂ ಒಂದು ಸಣ್ಣ ಚೌಲ್ಟ್ರಿನಲ್ಲಿ ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರನ್ನ ಭೇಟಿ ಆಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೆ. ದೊಡ್ಡಪ್ಪಗೌಡರು ನನಗೆ ಇಡೀ ದಿನ ಬೇಕು ಅಂತ ಕಡ್ಡಾಯವಾಗಿ ಹೇಳ್ಬಿಟ್ರು. ಯಾವ ಕಾರಣಕ್ಕೂ ನನಗೆ ಅರ್ಧ ದಿನ ಆಗಲಿ ಕಾಲು ದಿನ ಆಗಲಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ, ಸಂಪೂರ್ಣ ಒಂದು ದಿನ ಬೇಕು ಅಂದರು. ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಖಜಾನ್ಸಿಗಳು, ATM ಶರಣಗೌಡರು ಹೇಳದಂತೆ ಖಜಾನ್ಸಿಗಳು, ಟ್ರೆಜರರ್. ಇಲ್ಲ, ನೀವು ಕಲಬುರಗಿ ಜಿಲ್ಲೆಗೆ ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಪ್ರಪ್ರಥಮವಾಗಿ ಭೇಟಿ ಕೊಡ್ತಾ ಇದ್ದೀರಿ. ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ನೀವು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಬೇಕು, ಜೊತೆಯಲ್ಲಿ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರನ್ನ ನೀವು ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಬಾಲರಾಜ್ ಗುತ್ತೇದಾರ್ ಅವರು ನನಗೆ ಹೇಳಿದ ನಂತರ ಒಪ್ಕೊಂಡು ಇವತ್ತು ಮಧ್ಯಾಹ್ನ 2:15 ಗಂಟೆಗೆ ಬಂದಿದ್ದು. 2:15 ಗಂಟೆಯಿಂದ ಮೆರವಣಿಗೆನಲ್ಲಿ ನನಗೆ ಆತನ ಹೆಸರು ಗೊತ್ತಾಗ್ಲಿಲ್ಲ, ಸಂಪೂರ್ಣ ಜುಬ್ಬನೆ ಜನತಾದಳ ಪಕ್ಷದ ಶ್ವಾಮಣ್ಣ ಹಿರೇಮಠರು. ನಾನು ಅಲ್ಲೇ ಮೆರವಣಿಗೆಯಲ್ಲೇ ಗಮನಿಸಿದೆ, ಇದೇನೋ ಒಂಥರ ಬೇರೆ ವಿಚಿತ್ರವಾಗಿ ಕಾಣ್ತಾ ಇತ್ತಲ್ಲ, ಇದೇನು ಜುಬ್ಬ ಅಂದರೆ ಆಗ ನೋಡಿದಾಗ ಗೊತ್ತಾಯ್ತು, ಇದು ಜನತಾದಳದ ಪಕ್ಷದ ಸಿಂಬಲ್ ಹಾಕಬಿಟ್ಟವ್ರೆ ಮೈ ಮೇಲೆ ಅಂತ. ಸಂಪೂರ್ಣ ಪ್ಯಾಂಟು ಜುಬ್ಬ ಎಲ್ಲ ಹೊಲಿಸ್ಕೊಬಿಟ್ಟಿದ್ದಾರೆ. ನೋಡಿ, ಈ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ನಿಜಕ್ಕೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ತುಂಬ ಜನ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕ ಮಿತ್ರರು ಅಲ್ಲಿ ಇಲ್ಲಿ ಸಿಕ್ಕಿದಾಗ ಬಹುಶಃ ಶರಣಗೌಡರು ಎಲ್ಲ ಶಾಸಕ ಮಿತ್ರರ ಜೊತೆ ಅವಾಗ ಸಿಗ್ತಾ ಇರ್ತಾರೆ, ಕೂರ್ತಾ ಇರ್ತಾರೆ, ಬಹುಶಃ ಅವ್ರ ಹತ್ರನೂ ಚರ್ಚೆ ಆಗಿರ್ಬೋದು ಅನ್ಕೋತೀನಿ. ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು, ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ದುರ್ಬಿನ್ನ ಕುಡ್ಕಿದ್ರು ಮತ್ತೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಿಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದು ನಾವು ಹೇಳ್ತಕ್ಕಂಥದ್ದಲ್ಲ, ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಅಕ್ಕಪಕ್ಕ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ, ಅದನ್ನು ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡ್ತಾ ಇರ್ತೀರಿ. ಇನ್ನೊಂದು ಪಾಪ ಒಂದು ಹೆಣ್ಮಗಳು ಗಾಡೀಲಿ ಹೋಗಬೇಕಾದ್ರೆ ಸುಮಾರು ಹೊತ್ತು ನೋಡಿದೆ, ಹೆಣ್ಣುಮಗಳು ಪ್ಯಾರಾಮೆಡಿಕಲ್ ಓದ್ತಾ ಇದೆ ಅಂತ ಹೇಳಿತು. ಫೋಟೋ ತಗೋಬೇಕು ಅಂತ ಆಸೆ ಪಡ್ತು, ದೂರದಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ಗಮನಿಸ್ದೆ, ಮೇಲ್ ಕರೆದೆ, ಗೊಳೋ ಅಂತ ಕಣ್ಣಲ್ಲಿ ನೀರು ಹಾಕ್ಲಿಕ್ಕೆ ಶುರು ಮಾಡ್ತು. ನಿಜಕ್ಕೂ ಇದೆಲ್ಲ ನೋಡಿದಾಗ ಇಂಥ ಒಂದು ವೇದಿಕೆ ಮೇಲೆ ಇವತ್ತು ನಾವು ನಿಂತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬದಲ್ಲಿ ಇವತ್ತು ನಾನೇನು ಜನಿಸಿದ್ದೇನೆ. ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಂದು ಮಾತನ್ನು ಹೇಳ್ತೇನೆ. ದೊಡ್ಡಪ್ಪಗೌಡರು ಮಾತನಾಡಬೇಕಾದ್ರೆ 60,000 ಮತಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಪರವಾಗಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ರು ಕೂಡ ನಾನು ಸೋಲನ್ನು ಉಣಬೇಕಾಯ್ತು ಅಂತಕ್ಕಂಥದ್ದು ಅತ್ಯಂತ ಭಾವನಾತ್ಮಕವಾಗಿ ಅವರ ಮಾತುಗಳಲ್ಲಿ, ಅವರ ಮಾತಿನ ನುಡಿಗಳಲ್ಲಿ, ಅವರ ಕಣ್ಣಲ್ಲಿ ಆ ನೀರನ್ನು ಏನು ನೋಡಿದೆ. ಕಳೆದ 3 ಚುನಾವಣೆನಲ್ಲೂ ನಾನು ಕೂಡ ಚುನಾವಣೆಗಳಲ್ಲಿ ಪರಾಜಿತಗೊಂಡಿದ್ದೇನೆ. ಆ ಚುನಾವಣೆಯಲ್ಲಿ ಪರಾಜಿತಗೊಂಡಂಥ ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಯಾವ ರೀತಿ ಒಂದು ನೋವುಂಟಾಗಿರುತ್ತೆ, ಒಂದು ಆಘಾತ ಆಗಿರುತ್ತೆ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಸೋಲನ್ನು ಕಂಡಿರೋರ್ಗೆ ಮಾತ್ರ ಅದರ ಅರಿವಿರುತ್ತೆ.
ಆದರೆ ಚುನಾವಣೆಗಳ ಸೋಲು ನಮ್ಮ ರಾಜಕಾರಣದ ಜೀವನದ ಪರಿಪಕ್ವತೆಯನ್ನು ಕಲಿಸ್ಕೊಡುತ್ತೆ, ಪಾಠವನ್ನು ಕಲಿಸ್ಕೊಡುತ್ತೆ. ಚುನಾವಣೆಯ ಏಳು ಬೀಳುಗಳು ಏನೇ ಇರ್ಬೋದು, ಚುನಾವಣೆ ಅಂದ ಮೇಲೆ ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ತಾರೆ. ಅದೇ ಪ್ರಜಾಪ್ರಭುತ್ವದಲ್ಲಿ ಜನತೆಗೆ ಇರ್ತಕ್ಕಂಥ ಒಂದು ಹಕ್ಕು. ಆದರೆ ಆ ಚುನಾವಣೆಯಲ್ಲಿ ನಾವು ಯಾತಕ್ಕೋಸ್ಕರ ಸೋಲನ್ನ ಕಾಣಬೇಕಾಯ್ತು ಅಂತಕ್ಕಂಥ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಮತ್ತೆ ಮರುದಿನವೇ ಛಲದಿಂದ ಕ್ಷೇತ್ರದ ಜನತೆಯ ಒಡನಾಟದೊಂದಿಗೆ ಜೊತೆಯಲ್ಲಿ ನಮ್ಮನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರ ಕೈಯನ್ನ ಬಿಡದಿರ ಹೆಜ್ಜೆಯನ್ನ ಹಾಕ್ತಕ್ಕಂಥವನೇ ನಿಜವಾದ ನಾಯಕ. ಹಾಗಾಗಿ ದೊಡ್ಡಪ್ಪಣ, ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷಕ್ಕೆ ಒಂದು ಇತಿಹಾಸ ಇದೆ, ಮತ್ತೆ ಒಂದು ಹೊಸ ಇತಿಹಾಸ ಮುಂದಿನ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನೀವು ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥ ಮೂಲಕ ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಸತ್ತಿಲ್ಲ, ಜನತಾದಳ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ಇಡೀ ರಾಜ್ಯದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾರ್ತಕ್ಕಂಥದ್ದು 100ಕ್ಕೆ 100 ನನಗೆ ಇವತ್ತು ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ. ಇಲ್ಲಿ ಯಾರು ಕೂಡ ಬಂದು ಕೂತಿರ್ತಕ್ಕಂಥವ್ರು ಯಾರು ಪೇಮೆಂಟ್ ಗಿರಾಕಿಗಳಲ್ಲ. ಯಾಕೆ ಯಾಕಣ್ಣ ಇಲ್ಲ ಇದೇನು ನೋಡಿಪ್ಪ, ಏನಾಯ್ತು ದಯಮಾಡಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಮನವಿ, ವೈಯಕ್ತಿಕವಾದಂತ ಮಾತುಕತೆಗೆ ಒಳಗಾಗಿ ಯಾರು ಕೂಡ ಆಕ್ರೋಶಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥದ್ದು ಬೇಡ. ಬಹಳ ಶಾಂತಿಯುತವಾಗಿ ಇಲ್ಲಿವರೆಗೂ ಈ ಸಭೆಯನ್ನ ನಡೆಸ್ಕೊಟ್ಟಿದ್ದೀರಿ. ದಯಮಾಡಿ ಎಲ್ಲರೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ, ಮಳೆ ಬರ್ತಾ ಇದೆ ನನಗೆ ಗೊತ್ತು, ನಿಮಗೆ ಹೆಚ್ಚಿಗೆ ಕೂರಿಸ್ಕೊಳ್ಳಕ್ಕೆ ಹೋಗೋದಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಜನ ಒಂದು ತಪ್ಪು ಕಲ್ಪನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ನನಗಂತೂ ಆ ತಪ್ಪು ಭಾವನೆ ಇಲ್ಲ. ಯಾಕೆಂದ್ರೆ 2004ರಿಂದ ಮಾತನಾಡ್ತಕ್ಕಂಥದ್ದಾದ್ರೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಜನತಾದಳ ಪಕ್ಷ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಆದರೆ ಚುನಾವಣೆಗಳ ಫಲಿತಾಂಶದ ಬಳಿಕ ಕಳೆದ 4-5 ಚುನಾವಣೆಗಳ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಿಂದ ನಾವು ಎದುರು ನೋಡ್ತಕ್ಕಂಥ 41 ವಿಧಾನಸಭಾ ಕ್ಷೇತ್ರದ ಪೈಕಿ ಅತಿ ಹೆಚ್ಚು ಶಾಸಕರನ್ನ ಜನತಾದಳ ಪಕ್ಷಕ್ಕೆ ಕಲ್ಯಾಣ ಕರ್ನಾಟಕದ ಜನತೆ ಬಹುತೇಕ ಬಹು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ನನಗೆ ತುಂಬಾ ಜನ ನಾಯಕರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನೀವು ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಿಗೆ ಮಾತ್ರ ಸೀಮಿತಗೊಳಿಸ್ಕೊಳ್ಬಾರ್ದು, ಕಲ್ಯಾಣ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರ ನೀರಾವರಿ ಯೋಜನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಧನೆಗಳಿದೆ, ಸನ್ಮಾನ್ಯ ಕುಮಾರಣ್ಣವರ ಸಾಧನೆಗಳಿದೆ, ಪಕ್ಷದ ಅಭಿಮಾನಿಗಳ ದಂಡು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪಕ್ಷವನ್ನ ಕಟ್ತಾನೆ ಅಂತಕ್ಕಂಥ ಹುರುಪನ್ನ ಇಟ್ಕೊಂಡಿರ್ತಕ್ಕಂಥ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ನಿಮ್ಮ ಪಕ್ಷ ಸಂಘಟನೆ ಯಾವ ಕಾರಣಕ್ಕೂ ಕೂಡ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತಗೊಳಿಸಬಾರ್ದು, ನೀವು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು, ಸಂಬಂಧವನ್ನ ಇಟ್ಕೊಳ್ಬೇಕು ಅಂತಕ್ಕಂಥ ತಾಕೀತನ್ನ ಇವತ್ತು ನನಗೇನು ಮಾಡಿದ್ದೀರಿ. 100ಕ್ಕೆ 100
ಯಾವ ಕಾರಣಕ್ಕೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದ, ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಅನ್ಯಾಯ ಏನಿದೆ, ಶಾಸಕ ಮಿತ್ರರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಕಾನೂನಿನ ಸುವ್ಯವಸ್ಥೆ ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ. ಯಾವ ಕೊಲೆ ಪ್ರಕರಣಗಳು ಪ್ರತಿ ದಿನ ನಡೀತಾ ಇದೆ. ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗ್ಲಿ, ಸರ್ಕಾರ ಆಗಲಿ, ಆಡಳಿತದಲ್ಲಿ ಕೂತಿರ್ತಕ್ಕಂಥ ಮಂತ್ರಿಗಳಾಗ್ಲಿ ಎಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಸೆಡಂನಲ್ಲಿ, ಚಿತ್ತಾಪುರದಲ್ಲಿ 165 ಕೋಟಿ ರೂಪಾಯಿಯಷ್ಟು ಇವತ್ತು ಸ್ಯಾಂಡ್ ಮಾಫಿಯಾದ ಹಗರಣ ಆಗಿದೆ. ಇದು ಕಣ್ಣು ಮುಂದೆ ಬೆಳಕಿಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದರೂ ಕೂಡ ಯಾವುದೇ ರೀತಿಯಾದಂಥ ತನಿಖೆಗಳು ಇಲ್ಲಿಯವರೆಗೂ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿ ನಾಯಕರುಗಳು ಮಾಡ್ತಾ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಸಾಕಷ್ಟು ಅಗ್ರಗಣ್ಯ ನಾಯಕರುಗಳು ಬಹಳ ಶಕ್ತಿಯನ್ನು ತುಂಬಿಸಿದ್ದಾರೆ. ಜನತೆ ದಾಖಲೆ ಮುರಿಯುವಷ್ಟು ಶಾಸಕ ಸ್ಥಾನವನ್ನು ಕೊಟ್ಟಿದ್ದೀರಿ, ದಾಖಲೆ ಪ್ರಮಾಣದಷ್ಟು ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ. ಹಲವಾರು ಬಾರಿ ಅಧಿಕಾರದಲ್ಲಿ ಇದ್ದಂಥವ್ರು, ಅಧಿಕಾರವನ್ನು ಉಣದಂಥವ್ರು, ನೋಡಿದಂಥವ್ರು. ಇವತ್ತು KKRDB ಕ್ರಿಯಾಶೀಲ ಯೋಜನೆ ಮೂಲಕ ನಿಮಗೆ ಸಿಕ್ಕಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ಹಣ ಇವತ್ತು ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ಯಾರು ಕೂಡ ಮಾತನಾಡೋದಕ್ಕೆ ಸಿದ್ಧ ಇಲ್ಲ. ಮಾತೆತ್ತಿದ್ರೆ 13,000 ಕೋಟಿ ಹೋಗಿದೆ, 3,000 ಕೋಟಿ ಹೋಗಿದೆ, 5,000 ಕೋಟಿ ಬಂದಿದೆ ಅಂತಾರೆ. ಆದರೆ ಇವತ್ತು ಹಣ ಎಲ್ಲಿಗೆ ಹೋಗಿದೆ, ಯಾವುದಕ್ಕೆ ಸಮರ್ಪಕವಾಗಿ ಬಳಕೆ ಆಗಿದೆ, ಯಾವ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀರಿ, ಯಾವ ಚರಂಡಿಯನ್ನು ಸರಿಪಡಿಸಿದ್ದೀರಿ, ಯಾವ ಸರ್ಕಾರಿ ಕಟ್ಟಡಗಳಿಗೆ ಕಟ್ತಕ್ಕಂಥದಕ್ಕೆ ಉಪಯೋಗವನ್ನು ಮಾಡಿದ್ದೀರಿ ಅಂತಕ್ಕಂಥದ್ದು ಇವತ್ತು ಒಂದು ಶ್ವೇತ ಪತ್ರವನ್ನು ನೀವು ಹೊಡಿಸಬೇಕು ಅಂತಕ್ಕಂಥದ್ದು ಇವತ್ತು ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಸವಾಲನ್ನು ಹಾಕಿದ್ದಾರೆ. ಇಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ನ ನಾಯಕರಿಗೆ ಜನತಾದಳ ಪಕ್ಷದಿಂದ ಸನ್ಮಾನ್ಯ ಕುಮಾರಣ್ಣವರ ಪರವಾಗಿ ಇವತ್ತು ಈ ಸವಾಲನ್ನು ಹಾಕ್ತೇವೆ. ಈ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಬಹಳ ಜನ ದಮ್ಮು ತಾಕತ್ ಬಗ್ಗೆ ಮಾತಾಡ್ತಾರೆ. ಅದೇ ದಮ್ಮು ತಾಕತ್ತು ಏನಾದರೂ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಕಾಂಗ್ರೆಸ್ನ ನಾಯಕರಿಗಿದೆಯಾ? ದಮ್ಮು ತಾಕತ್ತಿನ ಮಾತುಗಳು ಕೇವಲ ಬೊಗಳೆ ಭಾಷಣ ಆದರೆ ಅದಕ್ಕೆ ಅರ್ಥ ಕೊಡೋದಿಲ್ಲ. ಅದು ಕೆಲಸದ ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದು ಇವತ್ತು ಆಲ್ಕೋಡ್ ಹನುಮಂತಪ್ಪನವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಕಾಯಕವೇ ಕೈಲಾಸ. ಆದರೆ ಇವತ್ತು ಹನುಮಂತಣ್ಣ ಬಹಳ ಚೆನ್ನಾಗಿ ಮಾತಾಡಿದ್ರು ಗ್ಯಾರಂಟಿ ವಿಚಾರ. ಇದು ಇಡೀ ರಾಜ್ಯದಲ್ಲಿ ಗಂಭೀರವಾದಂಥ ಚರ್ಚೆ ಪಡ್ಕೊಳ್ತಕ್ಕಂಥ ವಿಚಾರ. ಹನುಮಂತಣ್ಣವ್ರು ಎದುರುಗಡೆ ಇಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ. ಯಾವ ಗ್ಯಾರಂಟಿ? ಯಾರಿಗೆ ಕೊಟ್ರಿ ಗ್ಯಾರಂಟಿ? ಯಾರು ಪುಣ್ಯಾತ್ಮರು ತಗತ್ತವ್ರೆ ನಿಮ್ಮ ಗ್ಯಾರಂಟಿನ? ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಸಂಪತ್ಭರಿತವಾದಂಥ ಕರ್ನಾಟಕ ರಾಜ್ಯದ ಹಣವನ್ನು ಲೂಟಿ ಹೊಡಿತಾ ಇದ್ದೀರಿ. ಹಂತ ಹಂತದಲ್ಲೂ ಭ್ರಷ್ಟಾಚಾರ, ವೈಫಲ್ಯತೆಗಳು, ಹಗರಣ. ಇಲ್ಲಿ ರಾಜ ವೆಂಕಟಪ್ಪ ನಾಯಕರವರು ಕೂತಿದ್ದಾರೆ. ST ಸಮುದಾಯದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು, ಮಾನ್ವಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು. ವಾಲ್ಮೀಕಿ ನಿಗಮದಲ್ಲಿ ಆದಂತ ಒಂದು ಹಗರಣ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನ ಮಂಡಲದ ಒಳಗಡೆ ಎಷ್ಟೋ 187 ಕೋಟಿನ 187 ಅಲ್ಲ, ಬರೀ ಅದೆಂಥದ್ದು 88 ಕೋಟಿನ 90 ಕೋಟಿನ ಬರೀ 90 ಕೋಟಿ ಅಷ್ಟೇ ನಾವು ದೋಚಿರೋದು. ಕಳ್ಳ 1 ರೂಪಾಯಿ ಹೊಡೆದ್ರು ಕಳ್ತನ್ವೆ, 100 ರೂಪಾಯಿ ಹೊಡೆದ್ರು ಕಳ್ತನ್ವೆ, 1 ಕೋಟಿ ರೂಪಾಯಿ ಹೊಡೆದ್ರು ಕಳ್ಳೆ.
ಎಲ್ಲಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಪಾಪ ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಪಾರ್ಟಿ ಯಾವುದಾದ್ರೂ ಇದ್ರೆ 100 ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ಸು ಅಂತೀರಿ. ಸಾಮಾಜಿಕ ನ್ಯಾಯ SCP TSP ಹಣದಲ್ಲಿ ಇವತ್ತು ಯಾವ್ಯಾವ ರೀತಿ ಕೊಳ್ಳೆ ಹೊಡೆದಿದ್ದೀರಿ, ಆ ಹೆಸರಲ್ಲಿ ಎಲ್ಲೆಲ್ಲಿಗೆ ವರ್ಗಾವಣೆ ಮಾಡ್ಕೊಂಡಿದ್ದೀರಿ ಹಣ. ಇದೇ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಅಕ್ಕಪಕ್ಕ ರಾಜ್ಯದ ಚುನಾವಣೆಗೆ ಸಾಗಿಸಿದ್ದೀರಿ. ಬಳ್ಳಾರಿ ಚುನಾವಣೆ ನಡೆಸಿದ್ದೀರಿ, ರಾಯಚೂರು ಚುನಾವಣೆ ನಡೆಸಿದ್ದೀರಿ. ಒಂದು ರೀತಿ ಇದು ಅತ್ಯಂತ ದಪ್ಪು ಚರ್ಮದ ಸರ್ಕಾರ. ಅವ್ರಿಗೆ 100ಕ್ಕೆ 100 ಗ್ಯಾರಂಟಿ. ಮುಂದಿನ 2028 50 ಸೀಟ್ ದಾಟೋದಿಲ್ಲ ಕಾಂಗ್ರೆಸ್. 100ಕ್ಕೆ 100% ಗ್ಯಾರಂಟಿ ಇದೆ ಅವ್ರಿಗೆ. ಹನುಮಂತಣ್ಣ, ಗ್ಯಾರಂಟಿ ಸರ್ಕಾರಕ್ಕೆ 100ಕ್ಕೆ 100 ಭಾಗ ಗ್ಯಾರಂಟಿ. ಇನ್ನು 3 ವರ್ಷದಲ್ಲಿ ಯಾವ ರೀತಿ ಕೊಳ್ಳೆ ಹೊಡಿಬೋದು. ಮಾಧ್ಯಮದ ಸ್ನೇಹಿತರು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಮಂತ್ರಿ ಮಂಡಳದಲ್ಲಿ ಒಬ್ಬರು ಸಚಿವರು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂದ್ರಂತೆ. ಯಾವ ಕ್ರಾಂತಿನೂ ಆಗಲ್ಲ. ದುಡ್ಡು ಹೊಡಿಯೋ ಹೆಸರಲ್ಲಿ ಎಲ್ಲ ಶಾಂತಿ ಆಯ್ತಾರಷ್ಟೇ. ಕ್ರಾಂತಿ ಆಯ್ತದಣ್ಣ. 3 ವರ್ಷ ಎಲ್ಲಾದ್ರೂ ಉಂಟಾ? ಬಿಟ್ಟೋಯ್ತಾರ. ಕಾಂಗ್ರೆಸ್ನವ್ರಿಗೆ ಇವತ್ತು BR ಪಾಟೀಲ್ರವರು ಜನತಾದಳ ಪಕ್ಷದಲ್ಲೇ ಶಾಸಕರಾದಂಥವ್ರು. ಕಾಗೇರವರು ಏನ್ ಮಾತನಾಡಿದ್ರು, BR ಪಾಟೀಲ್ರು ಏನ್ ಮಾತನಾಡಿದ್ರು, ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು ಏನ್ ಮಾತನಾಡಿದ್ರು. 3 ಜನ ಶಾಸಕರು ಅಸಹಾಯಕತೆಯನ್ನ ಸಾರ್ವಜನಿಕ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ನೇರವಾಗಿ. ಜನ ನಮ್ಗೆ ಓಟ್ ಹಾಕಿರ್ತಕ್ಕಂಥವ್ರು ತಾಲೂಕುಗಳಲ್ಲಿ ಕೇಳ್ತಾವ್ರೆ, ಅಲ್ಲಪ್ಪ ಓಟ್ ಹಾಕಿ 2.25 ವರ್ಷ ಆಯ್ತು, 136 ಜನ ಶಾಸಕರನ್ನ ಹೊಂದಿದ್ದೀರಿ, 10 ರೂಪಾಯಿ ಪುಡಿಗಾಸ್ ತಗೊಬರ್ಲಿಲ್ಲಲ್ಲಪ್ಪ, ಏನಪ್ಪ ರಸ್ತೆಗಳ ಕತೆ, ಒಂದು ಚರಂಡಿ ಮುಸ್ಲಿಲ್ವಲ್ಲಪ್ಪ, ಕೊನೆಗೆ ರಸ್ತೆಲಿ ಒಂದು ಗುಂಡಿ ಮುಸ್ಲಿಲ್ವಲ್ಲಪ್ಪ ಅಂತ ಕೇಳ್ತಾವ್ರೆ. ನಾವು ಮುಂದೆ ಹೋಗಿ ಹೆಂಗೆ ಚುನಾವಣೆಯಲ್ಲಿ ಜನಕ್ಕೆ ಮಕ ತೋರಿಸೋದು ಅಂತ ಪಾಪ ಅಸಹಾಯಕತೆಯನ್ನು ಆಚೆ ಹೊರಗಡೆ ಹಾಕಿದ್ದಾರೆ. ಮತ್ತೆ ಅದ್ರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ BR ಪಾಟೀಲ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷವನ್ನು ತೊರೆದೋದಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ನಂಬ್ಕೊಂಡು ಹೊಂಟೋದೆ. ಆದರೆ ನನಗೆ ಯಾವುದೇ ರೀತಿ ಅನುಕೂಲ ಆಗಲಿಲ್ಲ ನನ್ನ ತಾಲೂಕ್ಗೆ ಅಂತ ಹೇಳ್ಕೊಂಡಿದ್ದಾರೆ. ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ, ಒಂದು ಬಿರುದು ಕೊಟ್ಟವ್ರೆ BR ಪಾಟೀಲ್ರು. ಏನಂತ ಹೇಳೋರಣ್ಣ? ಲಾಟ್ರಿ ಮುಖ್ಯಮಂತ್ರಿಗಳು ಅಂತ ಹೇಳೋರು. ಲಾಟ್ರಿ ನಾವು ಹೇಳಿಲ್ಲಪ್ಪ, ನಾವು ಹೇಳೋದಿಲ್ಲ. ನಮ್ಮ ಸಿದ್ದರಾಮಣ್ಣನ ಬಗ್ಗೆ ನಾವು ಹಂಗೆ ಕೇವಲವಾಗಿ ಮಾತಾಡೋದು. ದೇವೇಗೌಡರು ರಾಜಕಾರಣದ ಗರಡಿಲಿ ಬೆಳೆದಂಥವ್ರು ಸಿದ್ದರಾಮಣ್ಣ. ಎಲ್ಲಾದರೂ ಉಂಟಾ ನಾವು ಸಿದ್ದರಾಮಣ್ಣನ ಬಗ್ಗೆ ಮಾತಾಡೋಕ್ಕಾಗ್ತದೆ? ಅಷ್ಟು ದೊಡ್ಡವ ನಾನು. ಅವ್ರಿಗೆ ಅನುಭವ ಆಗಿರಿಸ್ತಕ್ಕಂಥದ್ದು ನನಗೆ ವಯಸ್ಸೇ ಆಗಿಲ್ಲ. ಆದರೆ ಒಂದಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ. ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಜನತಾದಳ ಪಕ್ಷ ನಮಗೆ ಹೊರಗಡೆ ಹಾಕ್ಬಿಡ್ತು, ದೇವೇಗೌಡರು ಸಾಹೇಬರು ನನ್ನನ್ನು ಹೊರಗಡೆ ಹಾಕ್ಬಿಟ್ರು ಪಕ್ಷದಿಂದ ಅಂತ ಹೇಳ್ತಾರೆ. ದೇವೇಗೌಡರು ಸಾಹೇಬರು ಸಿದ್ದರಾಮಣ್ಣನ ಕೈಲಿ ಮೊದಲನೇ ಬಾರಿ ಒಂದು ಬಡ್ಜೆಟ್ ಅನ್ನು ಮಂಡನೆ ಮಾಡಿಸ್ತಾರೆ. ಅವತ್ತು ಬಹಳ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿರ್ತಾರೆ. ತುಂಬ ಸೀನಿಯರ್ ಲೀಡರ್ಸ್, ಬಹಳ ಅನುಭವಿಗಳಿರ್ತಾರೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ OBC ವರ್ಗದ ನಾಯಕನನ್ನ ಬೆಳೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸಿದ್ದರಾಮಣ್ಣನ ಕೈಲಿ ಬಡ್ಜೆಟ್ ಅನ್ನು ಮಂಡನೆ ಮಾಡಿಸ್ತಾರೆ. ತುಂಬ ಜನ ಅವರ ಅನುಭವದ ಮೇಲೆ ಪ್ರಶ್ನೆ ಮಾಡ್ತಾರೆ. ಸಿದ್ದರಾಮಣ್ಣ ಮರ್ತು ಬಿಟ್ಟಿದ್ದಾರೆ. ನಾನು ತಿಳ್ಕೊಂಡಿದ್ದೀನಿ, ತಿಳ್ಕೊಂಡಿದ್ದೀನಿ. 2004ರಲ್ಲಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಧರಮ್ ಸಿಂಗ್ ಜೀರವರು ಮುಖ್ಯಮಂತ್ರಿಗಳಾಗಿದ್ರು. ನಮ್ಮ ಪಕ್ಷ ಏನೂ ಕೊಟ್ಟಿಲ್ಲ, ಏನೂ ಮಾಡಲಿಲ್ಲ, ಹೊರಗಡೆ ಹಾಕ್ಬಿಟ್ರು ಅಂತಾರೆ. ಉಪಮುಖ್ಯಮಂತ್ರಿ ಆದವರು ಯಾರು? ಸನ್ಮಾನ್ಯ ಸಿದ್ದರಾಮಣ್ಣ ಅವರಲ್ವೇ?
2018ರ ಚುನಾವಣೆ ಫಲಿತಾಂಶ ಬಂತು. ಏನು ಕುಮಾರಣ್ಣವರ ಅಲೆ ಯಾವ ಮಟ್ಟಕ್ಕೆ 2018ರಲ್ಲಿ ಇತ್ತು ಅಂದರೆ, ಕನಿಷ್ಠ ಪಕ್ಷ 60ರಿಂದ 70 ಜನ ಶಾಸಕರನ್ನ ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ಕುಮಾರಣ್ಣ ಬಹಳ ಮನಸ್ಸಿನಲ್ಲಿ ದೃಢವಾಗಿ ನಂಬಿಕೆ ಇಟ್ಕೊಂಡಿದ್ರು. ಆದರೆ ಫಲಿತಾಂಶ ಹೊರಗಡೆ ಬಂತು, 37 ಸ್ಥಾನ ಅಂತ ಡಿಕ್ಲೇರ್ ಆಯಿತು. ಕುಮಾರಣ್ಣವರು ಬಹಳ ಸ್ವಾಭಾವಿಕವಾಗಿ ಬೇಸರದಿಂದ ಕೂತಿದ್ರು. ಬಂದ್ರು ಕಾಂಗ್ರೆಸ್ನ ದೊಡ್ಡ ದೊಡ್ಡ ಕೇಂದ್ರದ ನಾಯಕರ ದಂಡು ಬಂತು. ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದರು. 5 ವರ್ಷಗಳ ಕಾಲ ನಿಮಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ನಿಮಗೆ ಬೆಂಬಲವನ್ನು ಕೊಡ್ತೇವೆ, ದಯವಿಟ್ಟು ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಬೇಡಿ, ನಮ್ಮ ಜೊತೆ ಸರ್ಕಾರ ರಚನೆ ಮಾಡಿ ಅಂದರು. ಅಲ್ಲೂ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥವ್ರು ಯಾರು? ನಾಡಗೌಡರು ಸಾಹೇಬ್ರಿಗೆ ಗೊತ್ತಿದೆ, ಸಿದ್ದರಾಮಣ್ಣ ಅವರು. ಕೋಆರ್ಡಿನೇಷನ್ ಕಮಿಟಿಯ ಅಧ್ಯಕ್ಷರಾದವರು ಸಿದ್ದರಾಮಣ್ಣ ಅವರು. ಆ 14 ತಿಂಗಳ ಸನ್ಮಾನ್ಯ ಕುಮಾರಣ್ಣವರ ಯಾತನೆ, ಪ್ರತಿನಿತ್ಯ ಯಾವ್ಯಾವ ರೀತಿ ಜೊತೆನಲ್ಲೇ ಇದ್ದು ಕಿರುಕುಳ ಕೊಟ್ಟರು. ಮತ್ತೊಂದು ಕಡೆ 2019ರ ಲೋಕಸಭಾ ಚುನಾವಣೆ ಬಂತು. 1 ವರ್ಷದಲ್ಲಿ ಹಲವಾರು ಬಾರಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಭೇಟಿಯನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ 2019ರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಪ್ರಧಾನಮಂತ್ರಿಗಳು ಒಂದು ಆಫರನ್ನು ಕೊಡ್ತಾರೆ ಸನ್ಮಾನ್ಯ ಕುಮಾರಣ್ಣವ್ರಿಗೆ. ನೋಡಿ ಕುಮಾರಸ್ವಾಮಿ ಅವರೇ, ನಿಮ್ಮ ಕಾರ್ಯವೈಖರಿಯನ್ನು ನೋಡಿದ್ದೇವೆ, ನಿಮ್ಮ ಕಾರ್ಯಕ್ರಮಗಳನ್ನ ಮೆಚ್ಚಿದ್ದೇನೆ, ನಿಮ್ಮ ಆಡಳಿತದ ಬಗ್ಗೆ ನನಗೆ ಅರಿವಿದೆ. ಕಾಂಗ್ರೆಸ್ನವ್ರ ಜೊತೆ ಇದ್ರೆ ಯಾವ ಕಾರಣಕ್ಕೂ ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ ನೀವೇನು ಅನ್ಕೊಂಡಿದ್ದೀರಿ ರಾಜ್ಯದ ಜನತೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಚಿಂತನೆ ಏನಿದೆ ಅದನ್ನು ನೀವು ದಡ ಮುಟ್ಟಿಸ್ಲಿಕ್ಕಾಗೋದಿಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಂತ ನಾಯಕರು ನನ್ನ ಜೊತೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶಕ್ಕೆ ನನಗೊಂದು ಅದನ್ನು ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇನೆ. ದೇವೇಗೌಡರು ಸಾಹೇಬರು ನಮ್ಮ ಜೊತೆಯಲ್ಲಿ NDA ಮಿತ್ರಕೂಟದ ಪಕ್ಷದಲ್ಲಿ ದೇವೇಗೌಡರು ಅಂತಕ್ಕಂಥ ನಾಯಕರಿದ್ದಾರೆ ಅಂತಕ್ಕಂಥದ್ದಾದರೆ ಅದನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ಕುಮಾರಣ್ಣ ಅವರೇ, ಬನ್ನಿ, ಇನ್ನೂ 4 ವರ್ಷಗಳ ಕಾಲ ನಿಮಗೆ ಅವಕಾಶ ಇದೆ. BJP ಕಡೆಯಿಂದ ನಿಮಗೆ ಸಪೋರ್ಟನ್ನು ಮಾಡ್ತೇವೆ, ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋಣ, ಇನ್ನು ಮುಂದಿನ 4 ವರ್ಷ ಮುಖ್ಯಮಂತ್ರಿಗಳಾಗಿರಿ ಅಂತ ಹೇಳಿದ್ರು. ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಬಹಳ ಜನ ಇವತ್ತು ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆ ಮಾಡಿದ್ರು, ಮುಸಲ್ಮಾನರು ಮತಗಳು ನಿಮಗೆ NDA ಮಿತ್ರಕೂಟಕ್ಕೆ ಹೋದ ನಂತರ ಯಾವ ರೀತಿ ಮುಂದೆ ಪರಿವರ್ತನೆ ಆಗುತ್ತೆ, ಏನು ಆಲೋಚನೆ ಮಾಡಿದ್ದೀರಿ ಅಂತಂದರು. ನಾನು ಒಂದು ಮಾತು ಈಗಲೂ ಹೇಳ್ತೇನೆ, ಬೆಳಗ್ಗೆನೂ ಹೇಳಿದ್ದೇನೆ, ಮುಂದೆನೂ ಹೇಳ್ತೇನೆ. ನಮ್ಮ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲ ಜಾತಿ ಸಮುದಾಯ ಧರ್ಮ ವರ್ಗ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷ ಕಟ್ಟಿದ್ದೇವೆ. ಚುನಾವಣೆಯಲ್ಲಿ ನಮಗೆ ಯಾರು ಓಟ್ ಹಾಕ್ಲಿಕ್ಕಿಲ್ಲ, ಯಾರು ಓಟ್ ಹಾಕ್ತಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಂದೆ. ನಾವೆಲ್ಲರೂ ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿದ್ದೇವೆ, ಸಮಾನ ಮನಸ್ಸಿಂದ ಕಾಣ್ತೇವೆ. ಎಲ್ಲರನ್ನೂ ತಬ್ಬಿ ಅಪ್ತಕ್ಕಂಥ ಒಂದು ಗುಣ ಜನತಾದಳ ಪಕ್ಷದಲ್ಲಿದೆ. ಹಾಗಾಗಿ ಯಾರು ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಬಹಳ ಜನ ಇವತ್ತು ಈಗಾಗಲೇ 6:30 ಗಂಟೆ ಆಗೋಯ್ತು, ಆದರೂ ಕುಂತ್ಕೊಂಡಿದ್ದೀರಿ ಪಾಪ ಪ್ರೀತಿಯಿಂದ. ನಾನು ಇವತ್ತು ಜೇವರ್ಗಿಗೆ ಬರ್ತಾ ಇದ್ದಂಗೆ ಶರಣಗೌಡ್ರಿಗೆ ಹೇಳಿದೆ, ದೊಡ್ಡಪ್ಪಗೌಡ್ರಿಗೆ ಹೇಳಿದೆ, ಇದು ಮಂಡ್ಯದಲ್ಲಿ ನಾಗಮಂಗಲ ಥರ ಕಾಣ್ತಾ ಇತ್ತಲ್ಲ ನನಗೆ ಜೇವರ್ಗಿ. ನಾನು ಮಂಡ್ಯದ ನಾಗಮಂಗಲಕ್ಕೆ ಬಂದ ಜೇವರ್ಗಿಗೆ ಬಂದ್ರೆ ನನಗೆ ಅರ್ಥ ಆಯ್ತಾ ಇಲ್ಲ. ಏನು ಚುನಾವಣೆ ಬೇರೆ ಇಲ್ವಲ್ಲ, ಇದು ಈ ಮಟ್ಟಕ್ಕೆ ಜನಸಾಗರ, ಈ ಮಟ್ಟಕ್ಕೆ ದೊಡ್ಡಪ್ಪಗೌಡ್ರನ್ನ ಇವತ್ತೇ ಗೆಲ್ಲಿಸ್ತೀವಿ ಅಂತಕ್ಕಂಥ ಶಪಥವನ್ನು ಇವತ್ತು ನೀವೇನು ತಯಾರಾಗಿ ಹೊರಟಿದ್ದೀರಿ. ದಯಮಾಡಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇನ್ನು 3 ವರ್ಷ ಅಣ್ಣ, ವರ್ಷಕ್ಕೆ 365 ದಿನ, 365 ದಿನವೇ ಇರೋದು ವರ್ಷಕ್ಕೆ. ಎಷ್ಟು ಹೇಳಿ? 365. ಇದು ಯಾಕೆ ನಿಮಗೆಲ್ಲ ಹೇಳ್ತಾ ಇರೋದು? ಕಾಂಗ್ರೆಸ್ನಲ್ಲಿ ಒಬ್ರು ಇದ್ದಾರೆ ಸಚಿವರು, ಅವ್ರಿಗೆ ವರ್ಷಕ್ಕೆ ಎಷ್ಟು ದಿವಸ ಇದೆ ಅಂತ ಗೊತ್ತಿಲ್ಲ ಪಾಪ.
ಗೃಹಲಕ್ಷ್ಮಿ ಯೋಜನೆ, ಅವಕ್ಕ ಗೃಹಲಕ್ಷ್ಮಿ ಯೋಜನೆ ಕೊಡ್ತದಂತೆ. ಇಲ್ಲಿ ವಸತಿ ಯೋಜನೆ ಅಡಿ ಭ್ರಷ್ಟಾಚಾರದಿಂದ ಎಲ್ಲ ವಾಪಸ್ ಬಡ್ಡಿ ಸಮೇತ ತಗತಾರಂತೆ ಕಾಂಗ್ರೆಸ್ನವರು. ನೋಡಿ ವಿಪರ್ಯಾಸ. ವರ್ಷಕ್ಕೆ ಎಷ್ಟು ದಿನ ಆದೆ ಅಂತ ಗೊತ್ತಿಲ್ಲ ಅಂಥವರೆಲ್ಲ ಮಂತ್ರಿಗಳಾಗಿ ಮಂತ್ರಿಮಂಡಲದಲ್ಲಿ ಕೆಲಸ ಮಾಡ್ತಾವ್ರೆ. ನಾನು ಒಂದು ಮಾತು ಇಲ್ಲಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರಿಗೆ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾಡಗೌಡರು ಸಾಹೇಬರು ಒಂದು ಬಹಳ ಗಂಭೀರವಾದಂಥ ವಿಚಾರನ ಮುಂದೆ ಇಟ್ಟಿದ್ದಾರೆ. ನನ್ನ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಇದೆ. ಈ ರಾಜ್ಯ ಪ್ರವಾಸದ ಹಿನ್ನೆಲೆ ಯುವ ಸಮುದಾಯ ಇವತ್ತು ರಾಜಕಾರಣಕ್ಕೆ ಬರಬೇಕು, ಸಾರ್ವಜನಿಕ ವಲಯದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಬೇಕು. ಯಾತಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಕಲ್ಪನೆಗಳು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಉರುಪು ಇವತ್ತು ಸಮಾಜವನ್ನು ಕಟ್ತಕ್ಕಂಥದಕ್ಕೆ, ಸಮಾಜದ ಏಳಿಗೆಗೋಸ್ಕರ ಇವತ್ತು ನಾವು ನೀವೆಲ್ಲರೂ ದುಡಿಬೇಕಾಗಿದೆ. ದಯಮಾಡಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕೆಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಯುವಕರಾಗಿದ್ದಾಗಲೇ ನಮ್ಮ ಪಕ್ಷಕ್ಕೆ ಬಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಾವು ಹೇಳ್ತೇವೆ 55 ಜನ ಬಿಟ್ಟೋಗಿರ್ಬೋದು, ಆದರೂ ಕೂಡ ಇವತ್ತು ನಾಡಗೌಡರು ಸಾಹೇಬ್ರ ಬಗ್ಗೆ ನಾನು ಹೇಳಬೇಕು. ಅವರಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ ಎಂಥದ್ದು ಅಂದರೆ, ನಾಡಗೌಡರು ಸಾಹೇಬ್ರಿಗೆ ನಮ್ಮ ಮಿತ್ರ ಪಕ್ಷ ಇವತ್ತು ನಾವು ಚರ್ಚೆ ಮಾಡಬಾರ್ದು ಅಂದರೆ ಬಹಳ ಒಳಗೆ ಸಾರಾಂಶವನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಮೇಲ್ಮೇಲೆ ಹೇಳ್ತೇನೆ. ನಾಡಗೌಡರು ಸಾಹೇಬ್ರಿಗೆ ಒಂದು ಆಫರ್ ಇತ್ತು, ಪಕ್ಷವನ್ನು ಬಿಟ್ಟು ಬನ್ನಿ, ನಾವು ನಿಮ್ಮ ಮಂತ್ರಿ ಮಾಡ್ತೇವೆ. ಆ ತತ್ಕ್ಷಣ ನಾಡಗೌಡರು ಸಾಹೇಬ್ರು ಏನು ಮಾಡಿರ್ಬೋದು, ಬೇರೆ ಯಾರಾದರೂ 55 ಜನ ಶಾಸಕರು ಬಿಟ್ಟು ಹೋದ್ರಲ್ಲ ಅಂಥವ್ರಾದರೆ, ಇರಪ್ಪ ಒಳ್ಳೆ ಆಫರ್ ಬಂದಿದೆ, ಒಂದೆರಡು ದಿನ ಯೋಚನೆ ಮಾಡೋಣ, ಕುಟುಂಬದವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡುವ ಅಂತಿರ್ತಾರೆ. ನಾಡಗೌಡರು ಸಾಹೇಬ್ರು ಅವ್ರ ಕುಟುಂಬ ಅಂತ ಅನ್ಕೊಂಡಿರ್ತಕ್ಕಂಥದ್ದೇ ದೇವೇಗೌಡರನ್ನ, ಕುಮಾರಣ್ಣನ ನೇರವಾಗಿ ಫೋನ್ ಮಾಡಿದ್ರು. ನೋಡಿ ಅಪ್ಪಾಜಿ, ನನಗೆ ಈ ಥರ ಆಫರ್ ಮಾಡ್ತಾ ಇದ್ದಾರೆ, ನಾನು ಈಗಲೇ ನಿಮಗೆ ವಿಚಾರ ನಿಮ್ಮ ಗಮನಕ್ಕೆ ಮುಟ್ಟಿಸ್ತಾ ಇದ್ದೀನಿ, ಬೇರೆ ಇನ್ನೆಲ್ಲಿ ಯಾವ್ಯಾವ ರೀತಿ ಆಫರ್ಗಳಾಗ್ತಾ ಇದೆ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅಂತ ನಾಡಗೌಡರು ಸಾಹೇಬರು ಹೇಳಿರ್ತಕ್ಕಂಥದ್ದು. ಇವೆಲ್ಲ ಇಂಥವರಿಂದ ಈ ಪಾರ್ಟಿ ಉಳಿದಿದೆ, ಬೆಳೆದಿದೆ. ಹಾಗಾಗಿ ಅಣ್ಣ ಇನ್ನೊಂದು ನಾನು ಹೇಳ್ತೇನೆ, ಜನತಾದಳ ಪಕ್ಷ ಯಾವತ್ತೂ ಕೂಡ ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಯಾರೋ ಚುನಾವಣೆ ಸಂದರ್ಭದಲ್ಲಿ ಬರ್ತಾನಂತೆ, ಕೊನೆಯ ಸಂದರ್ಭದಲ್ಲಿ ಒಂದು 6 ತಿಂಗಳು 3 ತಿಂಗಳು ಇದ್ದಂಗೆ ನನ್ನ ಹತ್ರ ಒಂದು 50 ಕೋಟಿ ಅದೇ, ನಾನು MLA ಆಗಬೇಕು, ಚೆನ್ನಾಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ದುಡ್ಡಿದೆ, ಕೊಳಿತಾ ಇದೆ, ಹೆಂಗಾರು ಮಾಡಿ ನಾನು ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಭಾಳ ಜನ ಇದ್ದಾರೆ. ಆದರೆ ಒಂದು ಮಾತನ್ನ ಹೇಳ್ತೇನೆ, ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷದ ವರಿಷ್ಠರಾಗಲಿ, ನಮ್ಮ ನಾಯಕರಾಗಲಿ, ಅಥವಾ ಮುಂದಿನ ದಿನಗಳಲ್ಲಾಗಿ ಪಕ್ಷ ಆಗಲಿ ದುಡ್ಡಿಗೆ ಪ್ರಾಮುಖ್ಯತೆ ಹಿಂದೆನೂ ಕೊಟ್ಟಿಲ್ಲ, ಮುಂದೆನೂ ಕೊಡ್ತಕ್ಕಂಥದ್ದಿಲ್ಲ. ನಾವು ಮೊದಲು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಪ್ರಾಮಾಣಿಕತೆಗೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಯಾಕೆಂದ್ರೆ ಮುಂದೆ ದೊಡ್ಡ ದಂಡೆ 2028ರಲ್ಲಿ ಚುನಾವಣೆಯಲ್ಲಿ ಶಾಸಕರಾಗಿ ಬಂದ ಮೇಲೆ ಅದರಲ್ಲಿ ಪ್ರಾಮಾಣಿಕರಿದ್ದರೆ ಸನ್ಮಾನ್ಯ ಕುಮಾರಣ್ಣವ್ರಿಗೆ ನೆಮ್ಮದಿಯಾಗಿ ಆಡಳಿತವನ್ನು ಮಾಡ್ಬೋದು. ಮತ್ತಲ್ಲಿ ಇನ್ನೊಂದು ಯಾವುದೋ ಒಂದು 5-10 ಜನ ಡಿಸಿಡೆಂಟ್ ಮಂದಿಗಳು ಇಲ್ಲ ನೋಡೋ ಒಂದು ಸ್ವಲ್ಪ ಆ ಕಡೆ ಎಲ್ಲರೂ ಹೋಗುವ, ಈ ಕಡೆ ಎಲ್ಲರೂ ಏನಾರು ಸಿಗ್ತದ, ಆ ಕಡೆ ಏನಾರು ಮೇಕಪ್ ಬಂದ್ಬಿಡುವ ಅಂತ ಹೋಗೋರು ಶುರು ಆಗೋದ್ರೆ ನೀವು ಹೆಂಗೆ ಆಡಳಿತ ಮಾಡ್ತೀರಿ? ಹಾಗಾಗಿ ಅದು ಪಕ್ಷ ಭಾಳ ಗಂಭೀರವಾಗಿ ನೋಡುತ್ತಣ. ಆಮೇಲೆ ಕೊನೆಯದಾಗೆ ಇಲ್ಲಿ ZPTP ಚುನಾವಣೆ ಬಗ್ಗೆ ಯಾರಿಗೂ ಕೂಡ ಕಾಂಗ್ರೆಸ್ನ ಸರ್ಕಾರ ಇದನ್ನು ಮಾಡ್ತಾರೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಇವತ್ತು ನಿರೀಕ್ಷೆಗಳು ಇಲ್ಲ, ಅಪೇಕ್ಷೆನೂ ಇಲ್ಲ, ನಂಬಿಕೆನೂ ಇಲ್ಲ, ಗ್ಯಾರಂಟಿ ಇಲ್ಲ. ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ನಡೀಬಹುದು. ಅದು ಪಕ್ಷದ ಚಿಹ್ನೆಯ ಬೆಂಬಲಿತ ಅಭ್ಯರ್ಥಿ ಅಂತ ಅನ್ಕೋಣ. ಪಕ್ಷದ ಬೆಂಬಲಿತ ಅಭ್ಯರ್ಥಿ ಚಿಹ್ನೆ ಅಡಿ ಮೇಲೆ ನಡೀತಕ್ಕಂಥದ್ದಲ್ಲ. ಆದರೆ ರಾಜಕಾರಣದ ಬೇರೆ ಗ್ರಾಮ ಪಂಚಾಯತಿ ಚುನಾವಣೆ. ಇವತ್ತು ನಮ್ಮ ಪಕ್ಷದಿಂದ ಎಷ್ಟೋ ಜನ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ನಿಂತು ಸದಸ್ಯರಾಗಿ, ಅಧ್ಯಕ್ಷರುಗಳಾಗಿ, MLA ವರೆಗೂ ಹೋಗಿ ಮಂತ್ರಿಗಳಾಗಿರ್ತಕ್ಕಂಥ ಉದಾಹರಣೆಗಳಿದೆ. ಹಾಗಾಗಿ ಸ್ಥಳೀಯ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆ,
ಕಾರ್ಯಕರ್ತರ ಚುನಾವಣೆ ಅಂದರೆ ಪಕ್ಷದ ಚುನಾವಣೆ, ನಮ್ಮ ಚುನಾವಣೆ. ಇವತ್ತು ಮುಂದಿನ ವಿಧಾನಸಭಾ ಚುನಾವಣೆ ಇರಲಿ, ದೊಡ್ಡಪ್ಪಗೌಡರು ಇತ್ತೀಚೆಗೆ ನಾನು ರೆಗ್ಯುಲರ್ ಆಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತೇನೆ. ನಾನು ನೋಡಿದ್ದೇನೆ, ಅವರು ಕಳೆದ ಸ್ಥಳೀಯ ಚುನಾವಣೆಗಳಲ್ಲಿ ನಿಮ್ಮ ಪರವಾಗಿ ಅವರು ಸಾಧಿಸ್ತಾ ಇರ್ತಕ್ಕಂಥ ಹಿಡಿತ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಉಳಿಸ್ಕೋಬೇಕು, ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು, ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ದೊಡ್ಡಪ್ಪಗೌಡರು ಇವತ್ತೇನು ಹೊಂದಿದ್ದಾರೆ. ನೋಡಿ ಪಾಪ ದೊಡ್ಡಪ್ಪಗೌಡರ ತಂದೆ, ನಾನು ಬರ್ಬೇಕಾದ್ರೆ ಕೇಳ್ತಾ ಇದ್ದೆ, ರಾಜಕೀಯದ ಹಿನ್ನೆಲೆ ಇರ್ತಕ್ಕಂಥ ಕುಟುಂಬ, ಇತಿಹಾಸ ಇರ್ತಕ್ಕಂಥ ಕುಟುಂಬ. ತಂದೆಯವರು 3 ಬಾರಿನೂ ಕೂಡ 1000, 1500, 1800 ಅಂತರದಿಂದ ಸೋತಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ರು. ಇವತ್ತು ಅವ್ರ ಕಣ್ಣಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಏನಾದರೂ ಒಂದು ಕ್ರಾಂತಿಕರವಾದಂಥ ಬದಲಾವಣೆ ತಗೊಂಡು ಬರಬೇಕು ಅಂತಕ್ಕಂಥ ಆ ಹುರುಪು ಕಾಣ್ತಾ ಇದೆ. ಇಂಥವರು ಶಾಸಕರಾಗಿ 2028ರಲ್ಲಿ ಯಾವ ರೀತಿ ರಾಜಾ ವೆಂಕಟಪ್ಪ ನಾಯಕರವ್ರು ಹೇಳ್ತಾ ಇದ್ರು, 2018ರಲ್ಲಿ ಒಂದು ಟ್ರೆಂಡ್ ಆಗಿತ್ತು, ರಾಜ್ಯಕ್ಕೆ ಕುಮಾರಣ್ಣ, ಆಯಾ ತಾಲೂಕಿಗೆ ಆಯಾ ಅಭ್ಯರ್ಥಿಗಳು ಅಂತ. ಆ ರೀತಿ ಮತ್ತೆ ಈ ರಾಜ್ಯದಲ್ಲಿ ಶರಣಗೌಡರು, ನಾವು ಗಾಡಿಲಿ ಬರ್ಬೇಕಾದ್ರೆ ಶರಣಗೌಡರು ಒಂದು ಮಾತು ಹೇಳ್ತಾ ಇದ್ರು, ಬ್ರದರ್ ಆಲ್ರೆಡಿ ಶುರು ಆಗೋಗದೆ ಹಳ್ಳಹಳ್ಳಿಗಳಲ್ಲಿ. ಇಲ್ಲಪ್ಪ, ಕುಮಾರಣ್ಣನ ಆಡಳಿತ, ಕುಮಾರಣ್ಣನ ಕಾರ್ಯವೈಖರಿ, ಅವ್ರ ಕಾರ್ಯಕ್ರಮಗಳು ಅಂತ ಒಬ್ಬ ನಾಯಕ ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಜನತಾದಳ ಪಕ್ಷದ ಕಾರ್ಯಕರ್ತರು ಬಯಸ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಚರ್ಚೆ ಆಗ್ತಾ ಇದೆ. ಮಾನವಿಗೆ ಹೋಗಿದ್ದಾಗ ಒಂದು ಸಣ್ಣ ಉದಾಹರಣೆ, ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ತಾವು ಮಾತನಾಡಿದ್ರಿ. ಅಲ್ಲಿ ಒಂದು ಹೆಣ್ಮಗಳು ಬಂದಿತ್ತು, ಒಂದು 20 ವರ್ಷದ ಬಾಲ್ಕಿ, 2005ರಲ್ಲಿ ಆ ಹೆಣ್ಣುಮಗಳು ಜನಿಸಿರ್ತಕ್ಕಂಥದ್ದು. ಆ ಹೆಣ್ಣುಮಗಳು ಒಂದು ಪತ್ರ ಬರೆದಿತ್ತು. ಎಷ್ಟು ಸೊಗಸಾಗಿ ಕುಮಾರಣ್ಣನಿಗೆ ಅದ ಮನದಾಳದ ಮಾತುಗಳನ್ನ ಆಕೆ ಬರೆದಿತ್ತು ಅಂದರೆ, ಮತ್ತೆ ನಮ್ಮ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ಹೆಣ್ಣು ಮಕ್ಕಳು, 20 ವರ್ಷದ ಬಾಲ್ಕಿ. ಈ ಥರ ಲಕ್ಷಾಂತರ ಮಂದಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಇದ್ದಾರೆ. ಆದರೆ ಯಾಕೆ ಕುಮಾರಣ್ಣ ಅವರು ಬಂದಾಗ ಜನ ಸೇರ್ತಾರೆ, ಆದರೆ ಓಟಾಗಿ ಪರಿವರ್ತನೆ ಆಗ್ತಾ ಇಲ್ಲ, ಸೀಟಾಗಿ ಪರಿವರ್ತನೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರಲ್ಲೂ ಒಂದು ಯಕ್ಷ ಪ್ರಶ್ನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಈ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು, ನಿಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ನಾನು ನೋಡಬೇಕಾಗಿದೆ. ನಿಮ್ಮಲ್ಲಿ ಆ ಉತ್ಸಾಹಕತೆ, ಕೇವಲ ಒಂದು ದಿನದ ಉತ್ಸಾಹಕತೆಗೆ ಇದನ್ನ ಈ ಕಾರ್ಯಕ್ರಮ ಮಾಡಿದ್ವಿ, ವೇದಿಕೆಯಲ್ಲಿ ಮಾತನಾಡಿದ್ವಿ, ಓದ್ವಿ ಅಂತಕ್ಕಂಥದ್ದು ಆಗಬಾರ್ದು.